ನೀವೇನಾದರೂ ಯೂಟ್ಯೂಬನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಶುರು ಮಾಡಿದ್ದೀರಾ ಅಂತಂದರೆ ಹೊಸ ಯೂಟ್ಯೂಬರ್ಸ್ಗಳು ಇವತ್ತು ನಾನು ಹೇಳುವಂಥ 5 ಮಿಸ್ಟೇಕ್ಸ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಈ ಒಂದು ಮಿಸ್ಟೇಕ್ನ ಮಾಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕಾಗಲ್ಲ. ಹಾಗಾದರೆ ಹೊಸ ಯೂಟ್ಯೂಬರ್ಸ್ 5 ಮಿಸ್ಟೇಕ್ಸ್ ಏನು ಮಾಡಬಾರ್ದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು ಮಾಡುವಂಥ ಮೊದಲನೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ತುಂಬ ಜನ ಯೂಟ್ಯೂಬರ್ಸ್ಗಳು ಅವರು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನೋಡಿ, ಯೂಟ್ಯೂಬಲ್ಲಿ ನೀವು ಒಂದು ಕ್ಯಾಟಗರಿನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ಎಕ್ಸಾಂಪಲ್, ಇವಾಗ ನೀವು ಟೆಕ್ ಮಾಡ್ತೀನಿ ಅಂತಂದರೆ ಟೆಕ್ಕನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವೇನಾದರೂ ವ್ಲಾಗ್ಸ್ ಮಾಡ್ತೀನಿ ಅಂತಂದರೆ ಆ ಒಂದು ಚಾನಲಲ್ಲಿ ವ್ಲಾಗ್ಸನ್ನೇ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಾದರೂ ಕುಕ್ಕಿಂಗ್ ಮಾಡ್ತೀನಿ ಅಂತಂದರೆ ಕುಕ್ಕಿಂಗ್ನೇ ನೀವು ಅದರಲ್ಲಿ ಮಾಡಬೇಕಾಗುತ್ತೆ. ಸೊ ತುಂಬ ಜನ ಇಲ್ಲೇನು ಮಾಡ್ತಾರೆ, ಹೊಸ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಬಂದಾಗ ಸೊ ನಾವು ಹೇಗೆ ಬೇಕಾದರೂ ಕೂಡ ಮಾಡ್ಬೋದು ಅಂತ ತುಂಬ ಜನ ಒಂದೊಂದು ಮಿಕ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಇವತ್ತು ಟೆಕ್ ಮಾಡ್ತಾರೆ, ನಾಳೆ ವ್ಲಾಗ್ ಮಾಡ್ತಾರೆ, ನಾಳೆ ಇನ್ನೊಂದೇನೋ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಯೂಟ್ಯೂಬ್ಗೆ ಕನ್ಫ್ಯೂಸ್ ಆಗುತ್ತೆ, ಆಯಿತಾ. ಸೊ ನಿಮ್ಮ ವೀಡಿಯೋನ ಯಾರಿಗೆ ರೆಕಮೆಂಡ್ ಮಾಡೋದು ಅಂತ. ಸೊ ಹಾಗಾಗಿ ನೀವು ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಟೆಕ್ ಅಂತಂದರೆ ಟೆಕ್ಕನ್ನೇ ಮಾಡ್ತಾ ಹೋಗಿ. ಸೊ ಆವಾಗ ನಿಮಗೆ ಗ್ರೋತು ಸಿಗುತ್ತೆ ಯೂಟ್ಯೂಬಲ್ಲಿ. ಇಲ್ಲ ಅಂತಂದರೆ ಯೂಟ್ಯೂಬ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಕ್ಲಾರಿಟಿ ಸಿಗೋಲ್ಲ. ಆಮೇಲೆ ಅವರು ರೆಕಮೆಂಡ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಯಾರಿಗೆ ರೆಕಮೆಂಡ್ ಮಾಡಬೇಕು ಅನ್ನೋದೇ ಅವ್ರಿಗೆ ಕ್ಲಾರಿಟಿ ಸಿಗೋಲ್ಲ. ಅದಕ್ಕೋಸ್ಕರ ಸೊ ಇದು ಫಸ್ಟು ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು. ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಸೆಕೆಂಡ್, ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ನೀವು ಹಾಕುವಂಥ ಟೈಟಲ್ಲು ಮತ್ತು ತಮ್ನೈಲು, ಆಯಿತಾ. ಸೊ ಇದನ್ನು ನೀವೇನಾದರೂ ತುಂಬ ಕೇರ್ಲೆಸ್ ಆಗಿ ತಗೊಳ್ತು ಅಂತಂದರೆ ಸೊ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಗೈಸ್. ಹೊಸ ಯೂಟ್ಯೂಬರ್ಸ್ಗಳು ಈ ಒಂದು ಮಿಸ್ಟೇಕ್ನ ಮಾಡೋಕ್ಕೋಗಬೇಡಿ. ಯೂಟ್ಯೂಬಲ್ಲಿ ನೀವು ಟೈಟಲ್ ಹೇಗೆ ಹಾಕ್ತೀರ ಅನ್ನೋದೇ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ತಮ್ನೇಲ್ ಹೇಗೆ ಹಾಕ್ತೀರ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನೋಡಿ, ಈಗ ನೀವು ಯಾವುದೇ ಒಂದು ವೀಡಿಯೋ, ನನ್ನ ವೀಡಿಯೋನೂ ಕೂಡ ನೀವು ಕ್ಲಿಕ್ ಮಾಡಬೇಕು ಅಂತಂದರೆ ನಾನು ಟೈಟಲ್ ಎಷ್ಟು ಚೆನ್ನಾಗಿ ಹಾಕಿರ್ತೀನಿ ಅದು ನೋಡಿ ಅದಾದಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂದರೆ ತಾನೇ ಕ್ಲಿಕ್ ಮಾಡೋದು. ನಾನು ಟೈಟಲ್ನೇ ಸುಮ್ಮನೆ ಏನೋ ಒಂದು ಹಾಕಿದರೆ ಸೊ ನೀವು ಕ್ಲಿಕ್ಕೇ ಮಾಡೋಕ್ಕೋಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ತಮ್ನೇಲು ಅಷ್ಟೇ. ತಮ್ನೇಲ್ ಅಂತಂದರೆ ಫೋಟೋ, ವೀಡಿಯೋ ಓಪನ್ ಮಾಡೋಕ್ಕೆ ಮುಂಚೆ ಫೋಟೋ ಇರುತ್ತಲ್ಲ ಅದು. ಈಗ ಈ ಒಂದು ವಿಡಿಯೋ ಓಪನ್ ಮಾಡೋಕ್ಕೆ ಮುಂಚೆ 5 ಮಿಸ್ಟೇಕ್ಸ್ಗಳು ಮಾಡಿಬಿಡಿ ಅಂತ ಫೋಟೋ ಹಾಕಿದ್ನಲ್ಲ, ಅದನ್ನು ತಮ್ನೇಲ್ ಅಂತ ಹೇಳ್ತೀವಿ. ಆ ತಮ್ನೇಲು ಅಷ್ಟೇ ನೀವು ಚೆನ್ನಾಗಿ ಮಾಡಿಲ್ಲ ಅಂತಂದರೆ, ಅದನ್ನು ನೀವು ಕೇರ್ಲೆಸ್ ಆಗಿ ಇದು ಮಾಡ್ತು ಅಂತಂದರೆ ಸೊ ತುಂಬ ಜನ ಕ್ಲಿಕ್ ಮಾಡೋದಕ್ಕೆ ಹೋಗಲ್ಲ. ಅದು ವೀಡಿಯೋ ಬಂದರೂ ಕೂಡ ಫೋಟೋ ಚೆನ್ನಾಗಿ ಹಾಕಿರಲ್ಲ, ಹಾಗಾಗಿ ಕ್ಲಿಕ್ ಮಾಡೋದನ್ನು ಬಿಟ್ಬಿಡ್ತಾರೆ. ಸೊ ಆಗ ನಿಮ್ಮ ಚಾನಲ್ ಗ್ರೋ ಆಗಲ್ಲ. ಹಾಗಾಗಿ ಈ ಒಂದು ಮಿಸ್ಟೇಕ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ ಹೊಸ ಯೂಟ್ಯೂಬರ್ಸ್ಗಳು. ಇನ್ನು ಮೂರನೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಸೊ ನೀವು ಎಲ್ಲರೂ ಕೂಡ ತುಂಬ ಜನ ಫೋಕಸ್ ಸಬ್ಸ್ಕ್ರೈಬರ್ಸ್ ಮೇಲೆ ಮಡಗಿರ್ತೀರ, ಆಯಿತಾ. ಸೊ ನೋಡಿ, ನನಗೆ ಬೇಗ ಸಬ್ಸ್ಕ್ರೈಬರ್ಸ್ ಬರಬೇಕು, ನನ್ನ ಚಾನಲ್ಗೆ ಬೇಗ ಫಾಲೋವರ್ಸ್ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಲಿ ನೀವು ತುಂಬ ಜನ ಇರ್ತೀರ ಹೊಸ ಯೂಟ್ಯೂಬರ್ಸ್ಗಳು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಇದು ಬರೋದು ಸಹಜ, ಬಟ್ ಇದ್ರ ಕಡೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಬರಲಿ, ಸೊ ನೀವು ಕಂಟೆಂಟ್ಗಳನ್ನ ನೀವು ಮಾಡ್ತಾ ಹೋಗಿ. ಸಬ್ಸ್ಕ್ರೈಬರ್ಸ್ ಕಡೆ ಫೋಕಸ್ ಇಡ್ತು ಅಂತಂದರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಯಾಕೆ ಅಂತಂದರೆ ನಿಮಗೊಂದು ಏನು ಮಾಡಬೇಕು ನೆಕ್ಸ್ಟು ಏನು ಅದು ಇದು ನಿಮಗೆ ಐಡಿಯಾಸ್ಗಳೇ ಬರೋದಿಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬರ್ಸ್ ಕಡೆ ಗಮನ ಕೊಡೋದನ್ನು ಸ್ಟಾಪ್ ಮಾಡಿ. ಸೊ ನಿಮ್ಮ ಪಾಡಕ್ಕೆ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ, ಆಟೋಮೆಟಿಕಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ನು ಕೂಡ ಸೊ ನೀವು ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಾಲ್ಕನೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ. ಸೊ ನೋಡಿ, ನೀವೇನಾದರೂ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ನೀವು ಬೆಳೆಯೋದಕ್ಕಾಗಲ್ಲ. ಸೊ ತುಂಬ ಜನ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗಲ್ಲ, ಯೂಟ್ಯೂಬಲ್ಲಿ ಅದೆಲ್ಲ ವರ್ಕೌಟ್ ಆಗಲ್ಲ, ಯಾವಾಗ ಬೇಕಾದ್ರೂ ವೀಡಿಯೋ ಹಾಕಿದ್ರೂ ಕೂಡ ನಡೆಯುತ್ತೆ ಅಂತ. ಆ ಥರ ಇಲ್ಲ, ಆಯಿತಾ. ಸೊ ನೀವು ಯೂಟ್ಯೂಬು ಎಷ್ಟು ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ, ಯೂಟ್ಯೂಬಲ್ಲಿ ನೀವು ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ ಅಷ್ಟು ನೀವು ಯೂಟ್ಯೂಬ್ ನಿಮ್ಮನ್ನು ಪುಷ್ ಮಾಡ್ತಾ ಇರುತ್ತೆ. ಯಾಕೆಂತಂದರೆ ನೀವು ಎಫರ್ಟ್ಸ್ ಹಾಕ್ತಾ ಇರ್ತೀರಾ, ಆ ಎಫರ್ಟ್ಸ್ ಯೂಟ್ಯೂಬ್ ಆ ಸಿಸ್ಟಮಿಗೆ ಕಾಣ್ತಾ ಇರುತ್ತೆ, ಆಯಿತಾ. ಸೊ ಹಾಗಾಗಿ ನಿಮ್ಮನ್ನು ಪುಷ್ ಮಾಡೋದಕ್ಕೆ ಏನೋ ಒಂದು ಯಾವುದೋ ಒಂದು ವೀಡಿಯೋನಾದರೂ ಪುಷ್ ಮಾಡೋಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಪಡ್ತಾ ಇರ್ತಾರೆ ಯೂಟ್ಯೂಬರು. ನಿಮ್ಮ ಎಫರ್ಟ್ಸ್ ನೋಡಿ, ಈಗ ನೀನು ಎಫರ್ಟ್ಸೇ ಹಾಕಿಲ್ಲ ಅಂತಂದರೆ ಸೊ ಯೂಟ್ಯೂಬ್ ನೀನು ಕನ್ಸಿಸ್ಟೆನ್ಸಿನೇ ನೀವು ಮೇಂಟೈನ್ ಮಾಡಿಲ್ಲ ಅಂತಂದರೆ ಅವ್ರು ಯಾಕೆ ಪುಷ್ ಮಾಡ್ತಾರೆ, ಅವ್ರು ಯಾಕೆ ನಿಮ್ಮನ್ನು ಎತ್ತಾರೆ ಅಲ್ವಾ. ಕಷ್ಟಪಟ್ಟು ಏನಾದರೂ ಒಂದು ಮಾಡಿದ್ರೆ ತಾನೇ ಅದಕ್ಕೆ ಬೆಲೆ ಸಿಗೋದು. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ ಯೂಟ್ಯೂಬಲ್ಲಿ. ನಿಮ್ಮ ವೀಡಿಯೋ ನೋಡದೇ ಇರಲಿ, ಬಟ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ. ಓಕೆ, ಸೊ ಇದು ನಾಲ್ಕನೇ ಒಂದು ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರ್ತಾರೆ, ಅದನ್ನು ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಕೊನೆಯದು ಬಂದು ನೋಡಿ, ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ಭಯ ಇದೆ, ಆಯಿತಾ. ಬಿಗ್ ಯೂಟ್ಯೂಬರ್ಸ್ಗಳನ್ನ ನೋಡಿ ನಾವೇನಾದರೂ ವೀಡಿಯೋನ ಮಾಡಬಾರ್ದಾ ಅಂತ. ನೋಡಿ,
ತುಂಬ ಜನ ಮಾಡ್ಕೊಳ್ಳುವಂಥ ಮಿಸ್ಟೇಕ್ ಇದ್ದಾನೆ ನೋಡಿ. ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿ ಆಲ್ರೆಡಿ ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ. ಅವ್ರ ವೀಡಿಯೋಸ್ಗಳು ನೀವು ನೋಡ್ತಾ ಇರ್ತೀರಾ. ಅವ್ರ ವೀಡಿಯೋಸ್ಗಳನ್ನ ನಾನು ನೋಡ್ಬಿಟ್ಟು ಏನಾದರೂ ಆ ಕಾನ್ಸೆಪ್ಟ್ ಮೇಲೆ ನಾನು ಏನಾದರೂ ವೀಡಿಯೋ ಮಾಡಿಬಿಟ್ರೆ ಯಾರಾದರೂ ನನ್ನ ಕಾಪಿ ಅಂತ ಅಂದ್ಬಿಟ್ರೆ ಅನ್ನುವಂಥ ಭಯ ಇರುತ್ತೆ. ಅಯ್ಯೋ ಹೇಳ್ತೀನಿ ಕೇಳಿ ಗೈಸ್, ಇಡೀ ಜಗತ್ತಲ್ಲಿ ಎಲ್ಲರೂ ಮಾಡೋದು ಅದನ್ನೇ, ಆಯಿತಾ. ಸೊ ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡ ಐಕ್ಲಾಗಬೇಕಾದ್ರೆ ನಾವು ಚಿಕ್ಕ ಮಕ್ಕಳಿಂದಾಗ ನಮಗೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಬೆಳೆಸಿದ ಮೇಲೆ ಸೊ ನಾವು ಬಟ್ಟೆ ಹಾಕೊಂಡು ಮುಂದಕ್ಕೆ ಬಂದಿರೋದು. ಹಾಗೆ ಯೂಟ್ಯೂಬಲ್ಲೂ ಅಷ್ಟೇ, ನೀವು ದೊಡ್ಡವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನ ನೀವು ನೋಡ್ಬಿಟ್ಟು ಅವ್ರ ಕಂಟೆಂಟ್ನ ನೀವು ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ, ಆಯಿತಾ. ಸೊ ಅಷ್ಟೊಂದು ಏನು ಲೆವೆಲ್ ಅಂತಂದರೆ, ಅಷ್ಟೊಂದು ಏನು ಓನಾಗೆ ಸೃಷ್ಟಿ ಮಾಡಿ ಹುಟ್ಟಾಕ್ತಾರೆ ಅಂತಂದರೆ, ಸೊ ಹೋಗ್ಬಿಟ್ಟು CC ಕ್ಯಾಮ್ರಾ ಇಟ್ಬಿಡಿ ಆ ಎಲ್ಲರೂ ಮನೆಗಳಲ್ಲೂ ಅವರು ಏನು ನೋಡ್ತಾರೆ, ಹೆಂಗೆ ಹುಡುಕ್ತಾರೆ, ಹೆಂಗೆ ಮಾಡ್ತಾರೆ, ಆಯಿತಾ. ಕಾನ್ಸೆಪ್ಟ್ ಎಲ್ರಿಗೂ ಒಂದೇ ಇರುತ್ತೆ, ಎಲ್ಲಾದರೂ ಒಂದು ಸೋರ್ಸ್ ಸಿಗುತ್ತೆ. ಇವು ಯಾರನ್ನೂ ನೋಡಿ ಮಾಡಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರು ಗೂಗಲ್ನಾದರೂ ನೋಡ್ತಾ ಇರ್ತಾನೆ, ಅಲ್ಲಿ ಯಾಕೆ ನೋಡಿ ಮಾಡಿದ್ರು ಮತ್ತೆ ಅದು ಕಾಪಿನೇ ತಾನೆ, ಇದು ಕಾಪಿನೇ ತಾನೆ, ಎಲ್ಲ ಕಾಪಿ, ಜಗತ್ತೇ ಕಾಪಿ, ಆಯಿತಾ. ಇವತ್ತು ಯಾರೋ ಒಬ್ಬ ಹೇರ್ ಸ್ಟೈಲ್ ಮಾಡ್ಕೊಬಂದು ಚೆನ್ನಾಗಿ ಲುಕ್ ಕಾಣ್ತಾ ಇತ್ತು ಅಂತಂದರೆ ನೆಕ್ಸ್ಟ್ ಹೋಗ್ಬಿಟ್ಟು ನಾನು ಆ ಹೇರ್ ಸ್ಟೈಲ್ ಮಾಡಬೇಕು ಅಂತ ಮಾಡ್ತಾರೆ ಅಲ್ವಾ. ಸೊ ಅದನ್ನು ಕಾಪಿ ಅನ್ನೋಕ್ಕದ್ದದ ಅದಾಗೋದಿಲ್ಲ. ಹಂಗೆ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನಕ್ಕೊಂದು ಭಯ ಇರುತ್ತೆ, ಹೊಸ ಯೂಟ್ಯೂಬರ್ಸ್ಗಳಿಗೆ ನಾವು ಯಾರನ್ನಾರು ನೋಡ್ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತಂದ. ನೀವು ನನ್ನೇ ಮಾಡಿ, ಏನಿವಾಗ ನೀವು ನಾನು ಮಾಡಿದ್ದೆ ನೆಕ್ಸ್ಟು ಸೆಕೆಂಡಿಗೆ ಹಾಕಿ ವೀಡಿಯೋ, ನಾನು ಏನು ಕೇಳಲ್ಲ, ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಕಾನ್ಸೆಪ್ಟ್ ಎಲ್ರಿಗೂ ಒಂದೇ ಅಲ್ವಾ. ಸೊ ನೀವು ಇಲ್ಲೇ ತುಂಬ ಜನ ಸಿಗಾಕೊಳ್ಳೋದು ಇಲ್ಲೇ ಭಯ ಪಟ್ಕೊಂಡು, ನಮ್ಗೆ ಯಾರಾದರೂ ಏನಾರು ಅಂದ್ಬಿಡ್ತಾರೆ, ಏನಾರು ಅವ್ರ ಚಾನಲ್ ಹೆಸರು ಮೆನ್ಷನ್ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ, ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಕೆಲಸ ಏನು, ನೀವು ಕಂಟೆಂಟ್ ಮಾಡೋದು, ಅದನ್ನು ನೀವು ಮಾಡಿ, ಆಯಿತಾ. ಸೊ ಈ 5 ಮಿಸ್ಟೇಕ್ಸ್ಗಳು ಹೊಸ ಯೂಟ್ಯೂಬರ್ಸ್ಗಳು ನೀವು ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಆಮೇಲೆ 5ನೇದು ಹೇಳಬೇಕಾದ್ರೆ ನಿಮ್ಮದೇ ಓನ್ ಸ್ಟೈಲಲ್ಲಿ ನೀವು ಮಾಡಿ ಅಷ್ಟೇ. ಅವರು ಮಾತಾಡ್ದಂಗೆ ಮಾತಾಡಬೇಕು ಅಂತೇನಿಲ್ಲ, ನಿಮ್ದು ಓನ್ ಸ್ಟೈಲಲ್ಲಿ ನಿಮ್ಮದು ಎಕ್ಸ್ಪ್ಲನೇಷನಲ್ಲಿ ಮಾಡಿ, ಸೊ ಏನೂ ತಪ್ಪಿಲ್ಲ ಅದು, ಓಕೆ. ಇದಿಷ್ಟು 5 ಮಿಸ್ಟೇಕ್ಸ್ಗಳನ್ನ ನೀವೇನಾದರೂ ಮಾಡ್ತಾಯಿದ್ರೆ ಇವಾಗಲೇ ಸ್ಟಾಪ್ ಮಾಡಿ, ಹೊಸ ಯೂಟ್ಯೂಬರ್ಸ್ಗಳು. ಸೊ ಇದನ್ನು ಸ್ಟಾಪ್ ಮಾಡಿದ್ರೆ ನಿಮ್ಮ ಚಾನಲ್ ಖಂಡಿತವಾಗ್ಲೂ ನೀವು ಗ್ರೋ ಮಾಡ್ಕೊಳ್ಬೋದು, ಬೇಗ ಬೆಳಿಬೋದು, ಯೂಟ್ಯೂಬಲ್ಲಿ ಹೆಸರು ಮಾಡ್ಬೋದು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಲವ್ ಯು.